ಮಹಿಳೆಯರಿಗೆ ರೈಟ್ಸ್ ಬರ್ತಾ ಇದೆ, ಇವತ್ತು ಇನ್ನೂ ಬಂದಿಲ್ಲ, ಇನ್ನು ಬರ್ತಾ ಇದೆ. ಅಂಡ್ ಅದೇ ಕಾರಣಕ್ಕೆ LGBTQ ರೈಟ್ಸ್ಗೂ ಇನ್ನೂ ಟೈಮ್ ತಗೊಳ್ತಾ ಇದೆ ನಮ್ ದೇಶ. ಸೊ ನಮ್ ದೇಶದಲ್ಲಿ ಇವತ್ತು ಹೆಣ್ಮಕ್ಳು, ಹೇಳ್ತೀನಿ, ನಾವು ಒಳ್ಳೆ ಜನ ಇದ್ರೆ, ಈಗ ನಮ್ ಮನ್ಸು ಎಲ್ಲಾರ್ದು ಒಳ್ಳೇದಿದ್ರೆ, ಇವತ್ತು ನಮ್ಗೆ ಸ್ಕ್ಯಾನಿಂಗ್ ಅಲ್ಲಿ ಜೆಂಡರ್ ಐಡೆಂಟಿಫಿಕೇಶನ್ ಹೇಳಲ್ಲ ನಮ್ ಕಂಟ್ರಿಯಲ್ಲಿ. ಯಾಕಂದ್ರೆ ನಮ್ ಕಂಟ್ರಿಯಲ್ಲಿ ಜನ ಎಷ್ಟು ವರ್ಸ್ಟ್ ಅಂದ್ರೆ, ಅವ್ರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಗೊತ್ತಾದ್ರೆ ಅವರು ಗರ್ಭಪಾತ ಮಾಡ್ತಾರೆ ಅಂತ. ಅದಕ್ಕೆ ಸ್ಕ್ಯಾನಿಂಗ್ ಅಲ್ಲಿ ಹೇಳಲ್ಲ ಅಲ್ವಾ? ಗೌರ್ಮೆಂಟ್ ಈ ಲಾ ತರೋದಕ್ಕೆ ರೀಸನ್ ಏನು? ಅವ್ರು ನಮ್ಮ ವ್ಯಕ್ತಿತ್ವನ ನೋಡಿದ್ದಾರೆ, ನಮ್ಮ ಬಿಹೇವಿಯರ್ ಯಾವ ತರ ಇದೆ ಹೆಣ್ಮಕ್ಳು ಪ್ರತಿ ಅಂತ. ಇವತ್ತು ನನ್ನ ನೆಫ್ಯೂ ನನಗೆ ಹೇಳ್ತಾನೆ, DPS ಅಲ್ಲಿ ಇಷ್ಟೊಂದು ಸೆಕ್ಷನ್ ಇದೆ, ಐ ಥಿಂಕ್ ಒಂದು 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ 23 ಸೆಕ್ಷನ್ಸ್ ಇದೆ ಅಂತ DPS ಸೌತ್ ಅಲ್ಲಿ. ಸೊ ಅದ್ರಲ್ಲಿ ಒಂದ್ ಸೆಕ್ಷನ್ ಅಲ್ಲೂ ಹುಡುಗಿಯರು ಹುಡುಗರಿಗಿಂತ ಜಾಸ್ತಿ ಇಲ್ಲ ಅಂತೆ. ಅವ್ನು ನನಗೆ ಕೇಳ್ದ ಯಾಕೆ ಅಂತ. ಸೊ ನಾನು ಹೇಳ್ದೆ, ಹಾಗೆ ಇರ್ತಾ ಇರ್ಬೇಕು, ದೇರ್ ಇಸ್ ನೋ ಲಾಜಿಕ್. ಬಟ್ ನಿಜ ನಮಗ್ ಗೊತ್ತಿದೆ. ನಿಜ ಏನಂದ್ರೆ, ಇವತ್ತಿನ ಸೋ ಕಾಲ್ಡ್ IT ಅಲ್ಲಿ ಕೆಲಸ ಮಾಡೋ ಎಜುಕೇಟೆಡ್ ಪೇರೆಂಟ್ಸ್ ಮೈಂಡ್ ಸೆಟ್ ಕೂಡ ನಾನು ನೋಡಿದೀನಿ. ಹೇಗೆ ಅಂದ್ರೆ, ಮಗ ಹುಟ್ಬಿಟ್ಟಿದ್ರೆ ಸಾಕು, ದೆನ್ ದೇರ್ ಇಸ್ ನೋ ನೀಡ್ ಆಫ್ ಎನಿ ಅದರ್ ಚೈಲ್ಡ್. ಅವ್ ನಮಗೆ ಒಂದೇ ಬೇಕು ಅಂತಾರೆ. ಮಗಳು ಆದ್ರೆ ನೆಕ್ಸ್ಟ್ ಮಗ ಬೇಕು. ಸೊ ಈಗಿನ ಕಾಲದಲ್ಲೂ ಬುದ್ಧಿ ಜನರು ಚೇಂಜ್ ಆಗಿಲ್ಲ. ಮಗ ಇದ್ರೇನೆ ಅತ್ತೆ ಸೊಸೆಯಿಂದ ಖುಷಿ ಆಗೋದು, ಸೊಸೆಗೂ ಒಂದ್ ಸಮಾಧಾನ, ಮಗು ಆದ್ರೆ ನಮ್ಮ ಅತ್ತೆ ಖುಷಿ